ಸರ್ ಅವರು ಸೋತಲ್ಲಿ ಚುನಾವಣಾ ಆಯೋಗ ತಪ್ಪು ಮಾಡಿದೆ, ಮತಗಳ್ಳತನ ನಡೆದಿದೆ ಅಂತೇಳಿ ಹೇಳ್ತಾರೆ. ಅವ್ರು ಗೆದ್ದಲ್ಲಿ ಎಲ್ಲೂ ಹೇಳೋದಿಲ್ಲ. ಇದು ಕಾಂಗ್ರೆಸ್ಸು ತನ್ನ ಸೋಲಿಗೆ ನಿಖರವಾಗಿ ಏನು ಕಾರಣ ಅಂತೇಳಿ ಹೇಳಿ ಕಂಡುಹಿಡ್ಕೊಂಡೇ ಅಪ್ರಾಮಾಣಿಕವಾಗಿ ಅದನ್ನು ಹೇಳ್ತಾ ಹೊರಟಿದೆ. ಎಲ್ಲಿವರೆಗೆ ಆ ರೀತಿ ಅದು ಬಿಹೇವ್ ಮಾಡ್ತದೆ, ಕಾಂಗ್ರೆಸ್ಸು ಜನರ ಮನಸ್ಸಿಂದ ತೊಲಗ್ತಾ ಇದೆ. ಇದು EVM ಬಗ್ಗೆ ಹೇಳ್ತಾ ಇದ್ರು, ಈಗ ಮತಪತ್ರದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ರಿ ಕರ್ನಾಟಕ ರಾಜ್ಯದಲ್ಲಿ ಅವರೇ ಆಡಳಿತ ಇತ್ತು, ಅವ್ರದ್ದೇ ಸರ್ಕಾರಿ ಸಿಬ್ಬಂದಿ ಮಾಡಿರ್ತಕ್ಕಂಥ ಮತಪತ್ರಗಳು, ಮತದಾರರ ಪಟ್ಟಿ ತಯಾರು ಮಾಡಿದ್ದಾರೆ ಯಾರು? ಹಾಗಾದ್ರೆ ಏನು ಹೇಳ್ತಾರೆ ಇವ್ರು? ಗೆದ್ದಲ್ಲಿ ಏನು ಹೇಳ್ತಾರೆ ಇವ್ರು? ಅನೇಕ ಗೆದ್ದಿದ್ದಾರಲ್ಲ ಸ್ಥಾನನ. ಇದು ಒಂದು ಕುತಂತ್ರದ ಭಾವನೆ. ಕಾಂಗ್ರೆಸ್ಸು ಎಲ್ಲಿ ಸೋತಿದ್ದೀವಿ ಅಲ್ಲಿ ಹುಡುಕುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ನಡೆಸ್ತಾ ಇಲ್ಲ. ಅದರ ಅಂತ್ಯ ಬರ್ತಾ ಇದೆ. ಆಯೋಗ ಕ್ರಮ 100% ಸರಿಯಾಗಿದೆ. ಸಣ್ಣ ಪುಟ್ಟ ತಪ್ಪುಗಳು ಇದರಲ್ಲಿ ಮತದಾರರ ಪಟ್ಟಿಯಲ್ಲಿ ಮೊದಲಿಂದನೂ ಆಗಿದೆ. ಅದನ್ನು ಸರಿಪಡಿಸುವಂಥ ಕೆಲಸ ಇವತ್ತು ಬಿಹಾರದಲ್ಲಿ ನಡೆದಿದೆ. ಅದೇ ರೀತಿ ಎಲ್ಲ ಕಡೆ ನಡಿಬೇಕಾಗ್ತದೆ. ಸತ್ತೋರು ನೋಡಿ, ನಮ್ಮ ನಡುವೆ ಸತ್ತೋದವರು ಬಹಳ ಜನ ಮತದಾರರ ಪಟ್ಟಿಯಲ್ಲಿದೆ. ಅದನ್ನು ತೆಗೆದುಹಾಕ್ಲಿಕ್ಕಾಗಲ್ಲ. ಇವತ್ತು BLAಗಳು ಇವ್ರದ್ದೇ ಸರ್ಕಾರದ ಸಿಬ್ಬಂದಿ ಇರೋವಂಥದ್ದು. ಮಾಡಲಿಲ್ಲ, ಅಲ್ಲೆಲ್ಲ ನಡೆದಿದೆ, ಇಲ್ಲೆಲ್ಲ ನಡೆದಿದೆ, ಹುಯಿಲು ಎಬ್ಬಿಸ್ಲಿಕ್ಕೆ ಹೊರಟಿದ್ದಾರೆ. ತನ್ನ ಸೋಲಿಗೆ ತಾನೇನು ಮಟ್ಟಿಗೆ ಕಾರಣ ಅಂತೇಳಿ ಹೇಳಲಿಲ್ಲ. ಇವರ ಭ್ರಷ್ಟಾಚಾರ, ಇವರ ಅಪ್ರಾಮಾಣಿಕತೆ ಇದು ಕಾರಣ ಆಗಿದೆ. ಇದರಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ನಗಣ್ಯ ಆಗ್ತಾ ಇದೆ.